ಎಲ್ಲ ಶಿಕ್ಷಕ ಆಕಾಂಕ್ಷಿಗಳಿಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಹೆಚ್ಚಿನ ವಿಡಿಯೋನ ತರಲು ನಾನು ಪ್ರಯತ್ನಿಸುತ್ತೇನೆ. ನೋಡಿ, ಇವತ್ತು ನಾನು ತಂದಂತಹ ವಿಡಿಯೋ ತಿರುಳು ಯಾವ ಪರೀಕ್ಷೆಗೆ ತಯಾರಿ ಮಾಡಬೇಕು. ಹೌದಾ, ನಾವು PSTR ಬಗ್ಗೆ ಹೇಳ್ತೀವಿ, GPSTR ಬಗ್ಗೆ ಹೇಳ್ತೀವಿ, HSTR ಬಗ್ಗೆ ಹೇಳ್ತೀವಿ. ಅದರಲ್ಲಿ ಯಾವ್ಯಾವ ಪರೀಕ್ಷೆಗೆ ಯಾವ ರೀತಿ ನಾವು ತಯಾರಿಯನ್ನು ಮಾಡಬೇಕು ಅನ್ನೋದರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯಲ್ಲಿ ತಂದಿದ್ದೇನೆ. PSTR ಅಂದ್ರೇನು? ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಅಂತ ಕರಿತೀವಿ. ಪ್ರೈಮರಿ ಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ ಅಂತ ಕರಿತಾ ಇದ್ದೀವಿ. ಅದಕ್ಕಾಗಿ ನಾವು ಏನೇನು ಇರಬೇಕಪ್ಪ ಅಂತಂದರೆ, ನಮ್ಮಲ್ಲಿ PUC ಆಗಿರಬೇಕು, D.Ed ಆಗಿರಬೇಕು, ಅದ್ರ ಜೊತೆಗೆ TET ಪೇಪರ್ 1 ನಮ್ದೇನಾಗಿರಬೇಕು, ಕ್ಲಿಯರ್ ಆಗಿರಬೇಕು. ಹೌದಾ, PSTR ನೇಮಕಾತಿ ಸಲುವಾಗಿ. ಹೌದಾ, ಜನರಲ್ ಇರ್ರಿ, OBC ಇದ್ದರೆ 50%, SC ST ಅಥವಾ ಕ್ಯಾಟಗರಿ 1 ಅಥವಾ ಡಿಸೆಬಿಲಿಟಿ ಅಂಗವಿಕಲರಿಗೆ PUC ಇದ್ದಿದ್ದು 45% ಆಗಿರಬೇಕು. ಹೌದಾ, ಇದು ಈ ಥರದ ಒಂದು ಕ್ರೈಟೇರಿಯಾ. ಅರ್ಥ ಆಯ್ತಾ? PUC ಆಗಿರಬೇಕು, D.Ed ಆಗಿರಬೇಕು, TET ಪೇಪರ್ 1 ಕ್ಲಿಯರ್ ಆಗಿರಬೇಕು. ಜನರಲ್ ಮತ್ತು OBC ಅವರಿಗೆ 50% ಆಗಿರಬೇಕು PUCಯಲ್ಲಿ. SC ST ಮತ್ತು ಕ್ಯಾಟಗರಿ 1 ಮತ್ತು ಅಂಗವಿಕಲರಿಗೆ PUCಯಲ್ಲಿ 45% ಅಂಕಗಳು ಬಂದಿರಬೇಕು. ಅಂಥವರು ಮಾತ್ರ PSTR ನೇಮಕಾತಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಅಂಕಗಳು ಎಷ್ಟಿರ್ತಾವಪ್ಪ ಅಂತಂದರೆ 150 ಅಂಕಗಳ ಪೇಪರನ್ನು ನಾವು ಬರಿತೀವಿ. ವಿಷಯ ಮತ್ತು ಅಂಕಗಳ ಪಟ್ಟಿಯನ್ನು ಇಲ್ಲಿ ಕೊಟ್ಟಿದ್ದೇನೆ. ಸಾಮಾನ್ಯ ಕನ್ನಡ 15 ಅಂಕಗಳು, ಶೈಕ್ಷಣಿಕ ಮನೋವಿಜ್ಞಾನ 25 ಅಂಕಗಳು, ಕನ್ನಡ 20 ಅಂಕಗಳಿಗೆ, ಇಂಗ್ಲೀಷ್ 25 ಅಂಕ, ವಿಜ್ಞಾನ 20 ಅಂಕ, ಗಣಿತ 20 ಅಂಕ ಮತ್ತು ಕಂಪ್ಯೂಟರ್ ಅಧ್ಯಯನ 25 ಅಂಕಗಳು. ಒಟ್ಟು ಎಲ್ಲ ಕೂಡಿಕೊಂಡು 150 ಅಂಕಗಳಿಗೆ ಇಲ್ಲಿ ಪೇಪರನ್ನು ಸೆಟ್ ಮಾಡಿರ್ತಾರೆ. ಹೌದಾ, ಇಲ್ಲಿ ಯಾವ ಅಭ್ಯಾಸವನ್ನು ಮಾಡಬೇಕು? 3ರಿಂದ 8ನೇ ತರಗತಿಯ ಪಠ್ಯಪುಸ್ತಕಗಳ ಅಧ್ಯಯನವನ್ನು ಇಲ್ಲಿ ಮಾಡಬೇಕಾಗ್ತದೆ, ಶೈಕ್ಷಣಿಕ ಮನೋವಿಜ್ಞಾನವನ್ನು ಹೊರತುಪಡಿಸಿ. ಶೈಕ್ಷಣಿಕ ಮನೋವಿಜ್ಞಾನ ಸಲುವಾಗಿ ನೀವೇನು ಮಾಡಬೇಕಪ್ಪ ಅಂತಂದರೆ, ಯಾವುದರೇ MCQ ಇರುವಂಥ, MCQ ಅಂದರೆ ಏನು ಕರಿತೀವಿ, 4 ಆಪ್ಷನ್ನ ಕೊಟ್ಟಿರ್ತಾರೆ, ABCD ಅಂಥೇಳಿ. 4ರಲ್ಲಿ ಯಾವುದು ಕರೆಕ್ಟ್ ಇರ್ತೈತಿ ಅದಕ್ಕೆ ನಾವೇನು ಮಾಡಬೇಕಾಗ್ತದೆ, ಟಿಕ್ ಮಾಡಬೇಕಾಗ್ತದೆ. ಸೊ ಅಂಥ ಆಪ್ಷನ್ನಲ್ಲಿ ನೀವೇನು ಮಾಡಬೇಕು, ಅಂಥ MCQ ಇರುವಂತಹ ಶೈಕ್ಷಣಿಕ ಮನೋವಿಜ್ಞಾನದ ಬುಕ್ಕನ್ನು ತೊಗೊಂಡು ನೀವು ಅಧ್ಯಯನ ಮಾಡಿದ್ದೆಪ್ಪ ಅಂತಂದರೆ, ಅಲ್ಲಿ ಅಪ್ಲೈಡ್ ಕ್ವಶನ್ಸ್ ಬಂದರೂ ನಾವೇನು ಮಾಡ್ತೀವಿ, ಕ್ವಶನನ್ನು ಟಿಕ್ ಮಾಡಲಿಕ್ಕೆ ಸಹಾಯ ಆಗ್ತದೆ. ಅರ್ಥ ಆಯ್ತಾ? ಸೊ ಎರಡನೇದಾಗಿ GPSTR ಅಂತ ಕರಿತೀವಿ, ಗ್ರ್ಯಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ ಅಂತ ಕರಿತೀವಿ. ಹೌದಾ, ಇಲ್ಲಿ ಏನೇನು ಇರಬೇಕು, ಡಿಗ್ರಿ ಅದು ಪ್ಲಸ್ B.Ed ಇರಲಿ ಅಥವಾ D.Ed ಇರಲಿ. D.Ed ಇದ್ದರೆ ವಿತ್ ಡಿಗ್ರಿ ಇರಬೇಕು, ಡಿಗ್ರಿ ಪ್ಲಸ್ B.Ed ಇರಬೇಕು, ಪ್ಲಸ್ TET ಪೇಪರ್ 2 ಕ್ಲಿಯರ್ ಆಗಿರಬೇಕು. ಇಲ್ಲಿ ನೋಡಿ, TET ಪೇಪರ್ 2 ಕ್ಲಿಯರ್ ಆಗಿರಬೇಕು. ಸಮಾಜ ವಿಜ್ಞಾನ ಪೇಪರ್ 1, ಪೇಪರ್ 2, ಪೇಪರ್ 3 3 ಪೇಪರ್ಗಳಿರ್ತಾವೆ. ಗಣಿತ ವಿಜ್ಞಾನದವರಿಗೆ ಪೇಪರ್ 1, ಪೇಪರ್ 2, ಪೇಪರ್ 3 ಇರ್ತದೆ. ಆಂಗ್ಲ ಭಾಷಾ ಶಿಕ್ಷಕರಿಗೆ ಪೇಪರ್ 1 ಮತ್ತು 2 ಅಷ್ಟೇ ಇರ್ತದೆ. ಆಂಗ್ಲ ಭಾಷಾ ಶಿಕ್ಷಕರಿಗೆ ಪೇಪರ್ 1 ಮತ್ತು 2 ಅಷ್ಟೇ ಇರ್ತದೆ. ಜೀವ ವಿಜ್ಞಾನದವರಿಗೆ ಪೇಪರ್ 1, ಪೇಪರ್ 2, ಪೇಪರ್ 3. ಅಂದರೆ ಒಂದು ಅರ್ಥ ಇಲ್ಲಿ ತಿಳ್ಕೋಬೇಕು, SS ದವರಿಗೆ, ಹೌದಾ, PCMದವರಿಗೆ ಮತ್ತು CBZದವರಿಗೆ ಮಾತ್ರ 3 ಪೇಪರನ್ನು ಬರಿತೀರಿ, ಪೇಪರ್ 1, ಪೇಪರ್ 2 ಮತ್ತು ಪೇಪರ್ 3. ಆಂಗ್ಲ ಭಾಷಾ ಶಿಕ್ಷಕರು 2 ಪೇಪರನ್ನು ಬರೀತಾರೆ, 1 ಮತ್ತು 2. ಹೌದಾ, ನೋಡಿ ಇಲ್ಲಿ SS ಇರ್ಬೋದು, CBZ ಇರ್ಬೋದು ಅಥವಾ PCM ಇರ್ಬೋದು. PCM ಮತ್ತು CBZ. ಈ ಭಾಷೆಯ ಶಿಕ್ಷಕರು ಪತ್ರಿಕೆ 150 ಅಂಕಗಳಿಗೆ MCQವನ್ನು ಬರೀತಾರೆ. ಹೌದಾ, ಪತ್ರಿಕೆ 2ರಲ್ಲಿ 150 ಅಂಕಗಳಿಗೆ 100 ಡಿಸ್ಕ್ರಿಪ್ಟಿವ್ ಮಾದರಿಯ ಕ್ವಶನನ್ನು ಬರೀತಾರೆ, ಪ್ಲಸ್ 50 MCQ. ಡಿಸ್ಕ್ರಿಪ್ಟಿವ್ ಅಂದರೆ ಏನಪ್ಪ ಅಂತಂದ್ರೆ, ಕ್ವಶನನ್ನು ಕೊಟ್ಟಿರ್ತಾರೆ, 2 ಅಂಕದ್ದು, 3 ಅಂಕದ್ದು, 4 ಅಂಕದ್ದು ಕ್ವಶನ್ ಬಂದಿರ್ತಾವೆ. ಆ ಕ್ವಶನನ್ನು ನಾವು ಬರಿಬೇಕಾಗ್ತೈತಿ. ಕ್ವಶನನ್ನು ಓದಿಬಿಟ್ಟು ಅದನ್ನು ಬರಿಬೇಕಾಗ್ತದೆ. ಇಲ್ಲಿ ಇಂತಿಷ್ಟು ಸಮಯವನ್ನು ಕೊಟ್ಟಿರ್ತಾರೆ, ಆ ಸಮಯದಲ್ಲಿ ಅದನ್ನು ಆನ್ಸರನ್ನು ಬಿಡಿಸ್ಬೇಕು. 50 MCQಗಳು ಇರ್ತಾವೆ. ಹೌದಾ, ಪತ್ರಿಕೆ 3ರಲ್ಲಿ ಏನು ಬರ್ತೈತಪ್ಪ ಅಂತಂದ್ರೆ, ಕನ್ನಡ ಭಾಷಾ ಸಾಮರ್ಥ್ಯವನ್ನು ಅಳಿಲಿಕ್ಕೆ ಅವ್ರು ಏನು ಮಾಡ್ತಾರೆ, 100 ಅಂಕದ್ದು ಒಂದು ಡಿಸ್ಕ್ರಿಪ್ಟಿವ್ ಕ್ವಶನನ್ನು ಕೊಟ್ಟಿರ್ತಾರೆ ಪೇಪರ್. ಯಾರಿಗಿದು? ಯಾರು SS ಇರ್ತೀರಿ,
ಸಮಾಜ ವಿಜ್ಞಾನ, ಗಣಿತ ಮತ್ತು ಜೀವ ವಿಜ್ಞಾನ, SS ಇರಲಿ, PCM ಇರಲಿ, CBZ ಇರಲಿ, ಈ 3 ಮಂದಿಗೆ ಪತ್ರಿಕೆ 1, ಪತ್ರಿಕೆ 2 ಮತ್ತು ಪತ್ರಿಕೆ 3. ಪತ್ರಿಕೆ 1 150 ಅಂಕಗಳಿಗೆ MCQ ಇರ್ತದೆ. ಪತ್ರಿಕೆ 2 150 ಅಂಕಗಳಿಗೆ 100 ಡಿಸ್ಕ್ರಿಪ್ಟಿವ್ ಇರ್ತಾವೆ ಪ್ಲಸ್ 50 MCQ ಇರ್ತದೆ. ಪತ್ರಿಕೆ 3 100 ಅಂಕಗಳಿಗೆ ಕನ್ನಡ ಭಾಷಾ ಸಾಮರ್ಥ್ಯ, ಕನ್ನಡ ಮಾತ್ರ ಕೊಟ್ಟಿರ್ತಾರೆ. ಅಲ್ಲಿ ಡಿಸ್ಕ್ರಿಪ್ಟಿವ್ ಆನ್ಸರ್ಗಳನ್ನು ನೀವು ಬರೀಬೇಕು ಕೈಯಿಂದ. ಹೌದಾ? ನಿಮ್ಮ ಹ್ಯಾಂಡ್ ರೈಟಿಂಗನ್ನು ಚೆಕ್ ಮಾಡ್ತಾರೆ. ನೀವು ಕನ್ನಡದಲ್ಲಿ ಎಷ್ಟು ಸಾಮರ್ಥ್ಯವನ್ನು ಹೊಂದಿದ್ದೀರ ಅಂತ ಅಳಿತಾರೆ. ಹೌದಾ? ಇದು ಟೋಟಲ್ ಎಷ್ಟು ಅಂಕಗಳಿಗೆ ಇರ್ತೈತವ? 400 ಅಂಕಗಳಿಗೆ ನೀವು ಪೇಪರನ್ನು ಬರೀತೀರಿ. GPS ಯಾರು? SS, ಗಣಿತ ಮತ್ತು ಜೀವ ವಿಜ್ಞಾನದವರು. ಹೌದಾ? ಸೊ ಇಲ್ಲಿ ನೋಡ್ರಿ, ಪೇಪರ್ 2ದಲ್ಲಿ ಎಷ್ಟು ಅಂಕಗಳಿಗೆ ಗಳಿಸಿದರೆ ನಾವು ಎಲಿಜಿಬಿಲಿಟಿ ಆಗ್ತೀವಪ್ಪ ಅಂತಂದರೆ 67.5 ಅಂಕಗಳು ಕಡ್ಡಾಯವಾಗಿ ನಾವು ಪಡೆಯಬೇಕಾಗ್ತೈತಿ. ಪೇಪರ್ 3ರಲ್ಲಿ ಕನ್ನಡ ಭಾಷಾ ಸಾಮರ್ಥ್ಯದಲ್ಲಿ, ಪೇಪರ್ 3 ಕನ್ನಡದಲ್ಲಿ SS, PCM, CBZದವರು 50ರಷ್ಟು ಅಂಕಗಳನ್ನು ಪಡಿಬೇಕು. ಅಂದರೆ 100ಕ್ಕೆ ನಾವು 50 ಅಂಕಗಳನ್ನು ಕಡ್ಡಾಯವಾಗಿ ಪಡಿಬೇಕು. ಇಂಗ್ಲೀಷ್ ಭಾಷಾ ಶಿಕ್ಷಕರು ಪೇಪರ್ 1 ಮತ್ತು ಪೇಪರ್ 2 ಮಾತ್ರ ಬರೀತಾರೆ. ಅವರು ಪೇಪರ್ 1 150 ಅಂಕಗಳಿಗೆ ಬರೀತಾರೆ. ಪೇಪರ್ 2 ಅದು ಕೂಡ 150 ಅಂಕಗಳಿಗೆ ಬರೀತಾರೆ. 100 ಡಿಸ್ಕ್ರಿಪ್ಟಿವ್ ಮಾದರಿ ಇರುತ್ತೆ, ಬಿಡಿಸ್ಬೇಕು. 50 MCQ ಇರುತ್ತೆ. ಹೌದಾ? 300 ಅಂಕಗಳಿಗೆ ಇಂಗ್ಲೀಷ್ ಶಿಕ್ಷಕರು ಬರೀತಾರೆ. ಹೌದಾ? ಇದು ಇದರ ಬಗ್ಗೆ ಮಾಹಿತಿ. ಅದೇ ರೀತಿಯಾಗಿ HSTR ಬಗ್ಗೆ ನಾವು ಹೇಳಬೇಕಂದ್ರೆ, ಪೇಪರ್ 1 ಅಲ್ಲಿಯೂ ಕೂಡ ಪೇಪರ್ 1 ಪೇಪರ್ 2 ಬೇರೆ ಬೇರೆ ಪೇಪರ್ ಇರ್ತಾವೆ. ಪೇಪರ್ 1ಕ್ಕೆ ಸಾಮಾನ್ಯ ಜ್ಞಾನ 25 ಅಂಕ, ಶೈಕ್ಷಣಿಕ ಮನೋವಿಜ್ಞಾನ 25 ಅಂಕ, ಇಂಗ್ಲೀಷ್ 12 ಅಂಕ, ಕಂಪ್ಯೂಟರ್ 13 ಅಂಕ, ಮೆಂಟಲ್ ಅಬಿಲಿಟಿ 25 ಅಂಕ, ಎಲ್ಲ ಕೂಡಿಕೊಂಡು 100 ಅಂಕಗಳು. ಪೇಪರ್ 2 ಅದು ಕೂಡ 100 ಅಂಕಗಳು. ಕನ್ನಡ 100, ಇಂಗ್ಲೀಷ್ 100, CBZ 100, PCM, CBZ, SS, ದೈಹಿಕ ಶಿಕ್ಷಣ ಎಲ್ಲ 100 ಅಂಕಗಳಿಗೆ. ಇಲ್ಲಿ 80 ಪ್ಲಸ್ 20 ಈ ರೀತಿ 20 ಬೋಧನಾಶಾಸ್ತ್ರಕ್ಕೆ ಇರ್ತದೆ. ಬೋಧನಾಶಾಸ್ತ್ರ ಅಂದರೆ ಯಾವ ಸಬ್ಜೆಕ್ಟ್ ಇರ್ತೀವಿ, ಅಥವಾ ಫಾರ್ ಎಕ್ಸಾಂಪಲ್ ಈಗ CBZ ಇದ್ರಪ್ಪ ಅಂತಂದ್ರೆ CBZನಲ್ಲಿರುವ ಬೋಧನಾ ಸಾಮರ್ಥ್ಯಕ್ಕೆ 20 ಅಂಕಗಳಿರ್ತಾವೆ, 80 ನಿಮ್ಮ ಸಬ್ಜೆಕ್ಟ್ ರಿಲೇಟೆಡ್ ಇರ್ತಾವೆ. ಈ ರೀತಿ ಮಾರ್ಕ್ಸ್ಗಳ ಡಿಸ್ಟ್ರಿಬ್ಯೂಷನನ್ನು ಮಾಡ್ತಾರೆ. ಇದು HSTR ಬಗ್ಗೆ, ಇದು GPSTR ಬಗ್ಗೆ. ಹೌದಾ? ಇದು PSTR ಬಗ್ಗೆ, ಪ್ರೈಮರಿ ಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್, ಗ್ರ್ಯಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್, ಹೈಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್. ಈ ರೀತಿ ಇದರ ಬಗ್ಗೆ. ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ಮುಂದೆ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಧನ್ಯವಾದಗಳು.